ಇದು ಬಂದ್ಬಿಟ್ಟು ವೇದಾವತಿ ನದಿ. ಇದನ್ನು ಕೃಷ್ಣರಾಜ ಸೇತುವೆ ಅಂತಲೂ ಕರೀತಾರೆ. ಇಲ್ಲಿ ಜಾಕ್ ವೆಲ್ಸ್ ಪಂಪ್ ಹೌಸ್ ಅಂತ ಇದು. ಬನ್ನಿ ಇಲ್ಲಿ ಬಂದರೆ ಯಾವ ಥರ ನೋಡ್ಬೋದು ಅಂತ ತೋರಿಸ್ತೀನಿ. ವೇದಾವತಿ ನದಿ. ಇದು ಬಂದ್ಬಿಟ್ಟು ನಮ್ಮ ಬೇಬಿ ಯಾರನಯ್ಯಪ್ಪ. ನೋಡಿ ಇಲ್ಲಿ ಬರಬೇಕಾದ್ರೆ ಭಾರಿ ಹುಷಾರು, ಭಾರಿ ವಾಮಾಚಾರ ಎಲ್ಲ ತುಂಬ ನಡೆದಿದ್ದಾವೆ. ಇಲ್ಲಿ ಫುಲ್ ನೀರಿದೆ ನದೀಲಿ. ಆ ಸೇತುವೆ ಬಂದ್ಬಿಟ್ಟು ಕೃಷ್ಣರಾಜ ಸೇತುವೆ ಅಂತ. ನೋಡಿ ಗೇಟೆಲ್ಲ ಯಾವ ಥರ ಇದೆ. ಇದು ವೇದಾವತಿ ನದಿ ಇದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಇದನ್ನು ಯಾವ ಥರ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ನೀರು ಹೋಗ್ತಾ ಇಲ್ಲ, ಆ ಸೈಡು ಹೋಗ್ತಿಲ್ಲ, ಈ ಸೈಡು ಹೋಗ್ತಿಲ್ಲ. ಒಂದೊಂದೇ ಹತ್ರ ಸ್ಟಕ್ ಆಗಿದೆ ಇದು. ಅದರಲ್ಲ ಗಾಯ್ಸ್, ಈ ನದಿ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ. ಇವ್ರು ನಮ್ಮ ಬ್ರದರು ನಿತಿನ್ ಅಂತ. ಎಪ್ಪತ್ತೊಳಗೆ ತುಂಬ ಇದೆ ಗುರು. ನೋಡಿ ತುಂಬ ವಾಮಾಚಾರ ಎಲ್ಲ ನಡೀತವೆ ಇಲ್ಲಿ. ಬಂದವರೆಲ್ಲ ತುಂಬ ಹುಷಾರಾಗಿರಬೇಕು. ಇವೆಲ್ಲ ಈಜೊಡೆಯಕ್ಕೆ ಬರ್ತಾರೆ ಹುಡುಗರು. ಬರ್ತಿರ್ತಾರೆ. ಹೇಳ್ಬೋದು, ಬಂದರೆ ಹಂಗೆ ಬರಲ್ಲ. 50 ಜನಗಟ್ಟಲೆ ಬರ್ತಾರೆ. ಭಾನುವಾರ ಬರ್ತಾರೆ ಜಾಸ್ತಿ. ಇಷ್ಟಕ್ಕೆ ಬಂದರೆ ಬಂದು ಈಜೋಡಿರಿ. ಹೊಸೂರನ್ನೆಲ್ಲ ಕರ್ಕೊಂಬಂದು ಪಾಪ ಅವ್ರ ಮನೆಗೆಲ್ಲ ತಂದೆ ತಾಯಿ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಗಿದ್ದದು ಒಂದು ಬಕ್ಕೆರೆ ಹುಡುಗ, ಹೋದ ಹುಡುಗ 12-13 ವರ್ಷ. ಯಾವಾಗಲೂ ಇಲ್ಲೇ ಇರ್ತೀರಾ ನೀವು? ನಾವು ಇಲ್ಲೇ. ಅವು ಗೇಟೆಲ್ಲ ಯಾವ ಥರ ಓಪನ್ ಆಗ್ತಾವೆ? ಅವು ಎತ್ತಬೇಕು, ನಾವು ಜನ ಹಗ್ಗ ಹಾಕ್ಕೊಂಡು. ಹಗ್ಗದಲ್ಲೇ ಎತ್ತಬೇಕಾ? ನೀರು ಈ ಸೈಡ್ ಹರಿಯೋದಾ ಈ ಕಡೆ ಸೈಡು? ಈ ಕಡೆಯಿಂದ ಬರೋದು. ಇದೆಲ್ಲಿಂದ ಬರೋದು ನೀರು? ಮಳೆ ನೀರು. ಇದು ಭದ್ರಾ, ತುಂಗಭದ್ರಾ ನೀರಾ? ಲಕ್ಕೊಳ್ಳಿ. ಹಾಂ, ಲಕ್ಕೊಳ್ಳಿ ಡ್ಯಾಮ್. ನೀರೆಲ್ಲ ಮಾರಿಕಣಿವೆ ಡ್ಯಾಮಿಗೆ ಹೋಗುತ್ತೆ ಇದೆಲ್ಲ. ಈಗೆಲ್ಲ ನೀರು ಅಲ್ಲೇ ಸ್ಟಕ್ ಆಗಿದೆ, ಎಲ್ಲ ನಿಂತಿದ್ದಾವೆ ಈಗ. ಕಮ್ಮಿ ಆಗ್ತೈತೆ, ಭಾಳ ಇತ್ತು, ಕಡಿಮೆ ಆಗ್ತೈತೆ ಈಗ. ಹಾಂ, ಹಿಂಗೆ ರೈಟಿಗೆ ಹೋದ್ರೆ ಹೊಸದುರ್ಗ, ಈ ಕಡೆ ಬಂದರೆ ಶ್ರೀರಾಮಪುರ, ಹುಳಿಯೂರು, ಈ ಸೈಡ್ ಹೋಗೋದು.